ಈಗ ಕೃಷಿ ಬಗ್ಗೆ ಯಾರಾದ್ರೂ ವಿದ್ಯಾರ್ಥಿಗಳು ಟ್ರೈನಿಂಗ್ ಬಂದ್ರೆ ಏನಾದ್ರು ಹೇಳ್ಕೊಡ್ತೀರಾ ಹೆಂಗೆ ತಾವು? ಯಾಕಂದ್ರೆ ತುಂಬಾ ಕ್ಯೂರಿಯಾಸಿಟಿ. ಟ್ರೈನ್ ಮಾಡೋಕ್ಕಾಗಲ್ಲ. ನಾನು ಇವಾಗ ಹೇಳ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮಗೆ ಇದ್ರಲ್ಲಿ ಮಾಹಿತಿ ಇದ್ರೆ ಕಲ್ತ್ಕೋತೀನಿ ಅಂತ ಎಷ್ಟು ಕಾಲ ಕಲಿತಾ ಇರ್ತೀರಾ ನೀವು? ಆಗೋಯ್ತು ಅಪ್ಪಾಜಿ. ಈಗ ಕಲಿಯಕ್ಕೆ ಹೋದ್ರೆ ಅಂತ ಮೇಷ್ಟ್ರುಗಳಿಲ್ಲ ನಿಮ್ಗೆ ಕಳ್ಸ್ಕೊಡಕ್ಕೆ. ಕಷ್ಟ ಇದೆ. ಮೇಷ್ಟ್ರು ಕಳ್ಸ್ಕೊಟ್ರು ಕೂಡ ಭೂಮಿ ತಾಯಿ ಸ್ಪಂದಿಸ್ತಾ ಇಲ್ಲ. ಅದು ಇನ್ನೂ ಕಷ್ಟ ಇದೆ. ಅದ್ರ ಬದಲು ಹಣವನ್ನ ನೀವು ಹಣವಾಗಿ ಬೆಳೆಸ್ಕೊಂಡು ಹೋಗ್ಬೇಕಾದ್ರೆ. ನಾನು ಹೇಳ್ತಾ ಇದ್ದೀನಲ್ಲ, ನೀವು 10,000 ಸಂಪಾದನೆ ಮಾಡ್ತೀರಾ, ತಿಂಗಳಿಗೆ 2,000 ಉಳಿಸ್ರಿ, 24,000 ಆಯ್ತು, 2,40,000 ಆಯ್ತು 10 ವರ್ಷಕ್ಕೆ. 10 ವರ್ಷಕ್ಕೂ 10,000 ನೀವು ಸಂಪಾದನೆ ಮಾಡಲ್ಲ. ಅದ್ರ ಜೊತೆ ಹೇಳ್ಕೊಂಡು ಹೋದ್ರೆ ಅದು 15 ಲಕ್ಷ ಕೂಡ ಆಗ್ಬೋದು. ಒಂದು ಆರೋಗ್ಯಕ್ಕೋ ಮುಂದಿನ ವ್ಯವಹಾರಕ್ಕೋ ಇನ್ನೇನಕ್ಕೆ ಹೆಲ್ಪ್ ಆಗತ್ತೀರಿ? ಹಿಂಗೆ ಮಾಡ್ತೀರಾ ನೀವು ಜೀವನನ? ನಾನೇನು ಹೇಳಿದ ತಕ್ಷಣ ನೀವು ಅದನ್ನು ಮಾಡಿದ ತಕ್ಷಣ ಹಂಗೆ ಆಗ್ಬಿಡೋದು ಸುಳ್ಳು. ನಾನು ಅದನ್ನು ಒಪ್ಪಲ್ಲ. ನಾಳೆ ಕಂಡವ್ರು ಯಾರೂ ಇಲ್ಲ. ಇವತ್ತು ನಮ್ಮ ದೇಶದ ಪರಿಸ್ಥಿತಿನೂ ನಿಮ್ಗೆ ಒಪ್ಸಿಟ್ಟಿದ್ದೀವಿ ನಾವು. ಇವತ್ತು ನಮ್ಮ ಮೇಲೆ ಟ್ಯಾರಿಫ್ಗಳಾಗ್ತಾ ಇದ್ದಾರೆ. ಇದಕ್ಕೆ ನೀವು ಉಳಿತಾಯ ಮಾಡಿದ್ರೆ ಉಳಿತೀರಾ. ಆಮೇಲೆ ಈಗ ಹೇಳ್ತೀನಿ ನೋಡಿ, ಕೃಷಿಕರಿಗೆ ಯಾವಾಗ ಈ ಬೆಲೆ ಬರುತ್ತೆ? ನೀವು ರಸ್ತೆನಲ್ಲಿ, ಈಗ ನಾವು ವಿಧಿ ಇಲ್ದಿರ ಅದನ್ನ ಹೇಳಬೇಕು, ಅಡುಗೆನಲ್ಲಿ ನೀವು ಎಕ್ಸ್ಪರ್ಟಾ? ಒಳ್ಳೆ ಅಡುಗೆ ಮಾಡಕ್ರಿ. ಬಟ್ಟೆ ಒಗೆದು ಮನೆ ಕ್ಲೀನ್ ಮಾಡೋಕೆ ಅನುಭವ ಇದೆಯಾ? ಪ್ಲಂಬಿಂಗ್ ವರ್ಕ್ ನಾಲೆಡ್ಜ್ ಇದೆಯಾ? ಎಲೆಕ್ಟ್ರಿಕಲ್ ವರ್ಕ್ ನಾಲೆಡ್ಜ್ ಇದೆಯಾ? ಹೇಳ್ರಿ. ಆನ್ ವೀಲ್ಸ್ ಅಂತ ಹೇಳ್ರಿ. ಫೋನ್ ಮಾಡ್ರಿ, ನಾವು ಬಂದು ಎಲ್ಲ ಕೆಲಸ ಮಾಡ್ಕೊಡ್ತೀವಿ ಮನೇದು ಅಂತ ಹೇಳ್ರಿ. ಹೌಸ್ ಕೀಪಿಂಗ್ ಮಾಡ್ರಿ, ಕಾಸು. ಹೌಸ್ ಕೀಪಿಂಗ್ ಅದು ಕಾಸೆ. ಎಲ್ಲವೂ ಕೈಯಲ್ಲಿದೆ, ಮಾಡೋ ಜ್ಞಾನ ಬೇಕು. ಸ್ವಲ್ಪ ಗಾರ್ಡನಿಂಗ್ ಗೊತ್ತಾಗಿದ್ರೆ ಗಾರ್ಡನಿಂಗ್ ಮಾಡ್ರಿ. ಅದನ್ನು ಇದರಲ್ಲಿ ಸೇರಿಸ್ಕೊಂಡ್ಬಿಡ್ರಿ ನೀವು. ಮುಗೀತಲ್ಲ, ಇನ್ನೇನಿದೆ? 10 ಜನ ಚಾರ್ಜ್ ಮಾಡಿದ್ರೆ ನಾಮಿನಲ್ ಚಾರ್ಜ್ ಮಾಡ್ರಿ, ಬದುಕೋಗ್ರಿ ಇದರಲ್ಲಿ ಅಂತ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಾನು.